ನೋಡಿ ಈಗ ಎಷ್ಟೋ ಜನ ನಾನು ಫಾರಿನ್ದು ಸುಮಾರು ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಕೈಕಾಲು ಚೆನ್ನಾಗಿರೋ ಅಥ್ಲೀಟು ಕಾಲು ಕಳ್ಕೊಂಡ ಮೇಲೂ ಸಹ ರೇಡಿಯೋ ಜಾಕಾಗಿ ಎಲ್ಲೋ ಹೋಗಿ ಅಥವಾ ಎಲ್ಲೋ ಒಂದು ಇನ್ಸ್ಪೈರಿಂಗ್ ಟಾಕ್ ಎಲ್ಲ ಕೊಟ್ಟು ಜೀವನ ಮಾಡೋವಂಥದ್ದು. ಇನ್ಯಾರೋ ಕಂಪ್ಲೀಟ್ಲಿ ಏನೇ ಆದ್ರೂ ಇನ್ನೆಂಗೋ ಒಂದು ಕಮ್ಯುನಿಕೇಷನ್ ಮೂಲಕ ಮೇಲೆ ಬಂದಿರತಕ್ಕಂಥದ್ದು ಎಲ್ಲವೂ ಇದೆ. ಅದನ್ನೇ ಹೇಳ್ತೀವಲ್ಲ, ಎಲ್ಲಿವರೆಗೂ ನಾವು ಕೈ ಚಾಚದೆ ಒಬ್ಬರ ಹತ್ರ ಬೇಡದೇ ಇರೋ ಥರ ಇದೆಯಲ್ಲ, ಅದಕ್ಕಿಂತ ಇನ್ನೊಂದು ವರ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅವ್ರು ಅದಾದರೆ ಸಾಕು ನನಗೆ. ಸೊ ಸಕ್ಸಸ್ ಅನ್ನೋದನ್ನು ನಾವು ಮೆಜರ್ ಮಾಡಬಾರ್ದು, ನಾವು ಮಾಡೋ ತಪ್ಪೇ ಅದು. ನಾವು ನಮ್ದೊಂದು ಸ್ಕೇಲ್ ಇದೆ, ಇದಿದ್ರೇ ಒಂದು ಸಕ್ಸಸ್ಫುಲ್. ಮತ್ತು ಸಕ್ಸಸ್ಗೆ ಮೆಜರ್ ಹೆಂಗೆ? ಸಕ್ಸಸ್ಗೆ ಮೆಜರ್ ಏನು ಅಂತಂದರೆ, ನೀನು ಹ್ಯಾಪಿನಾ, ಆರ್ ಯು ಕಂಟೆಂಟ್, ಆರ್ ಯು ಹ್ಯಾಪಿ ಬೇಸಿಕಲಿ, ಓಕೆ, ಆರ್ ಯು ಹ್ಯಾಪಿ, ದಟ್ಸ್ ದ ಫಿನಿಶ್. ಬಟ್ ನಾನು ಹ್ಯಾಪಿ ಅನ್ನೋದು ನಾನು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಐ ಆಮ್ ಹ್ಯಾಪಿ, ನೋ 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 ಅದನ್ನು ಹೇಳಲ್ಲ ನಾನು. ನನಗೆ 10 ಜನಕ್ಕೆ ಚುಚ್ಚಿದ್ರೇ, ಈಗ ಸೈಕೋಪಾತ್ಗಳ ಇಂಟರ್ವ್ಯೂ ಎಲ್ಲ ನೀವು ನೋಡಿರ್ತೀರಿ, ಅವರದೆಲ್ಲ ಇಂಟರ್ವ್ಯೂಗಳು ಕ್ರೈಮ್ ಇದರಲ್ಲೆಲ್ಲ ಬರ್ತಾ ಇರುತ್ತೆ. ಯಾಕಪ್ಪ ಅವ್ನಿಗೆ ಮುಖದಲ್ಲಿ ರಿಗ್ರೆಟೇ ಇರಲ್ಲ, ಅವ್ನಿಗೆ ಇಷ್ಟು ಜನಕ್ಕೆ ಸಾಯಿಸಿರ್ತಾನೆ, ಕೋಲ್ಡ್ ಬ್ಲಡ್ ಇರ್ತದೆ. ಏನು ನಿನಗೆ ಯಾಕೆ ಈ ಥರ ಅಂತ ನನಗೆ ಅವ್ರು ಒದ್ದಾಡ್ತಾರೆ ಗೊತ್ತಾ, ಅದು ನೋಡ್ರೆ ನಂಗೆ ಖುಷಿ ಅಂತ. ನಾನು ಅದನ್ನು ಹೇಳ್ತಾ ಇಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಅಂತ ಅಂದರೆ, ಯಾರಿಗೂ ತೊಂದರೆ ಆಗದೆ ನೀನು ಇವಾಗ ನನಗೆ ಇದರಲ್ಲಿ ಖುಷಿ ನಾನು ಅಂತಂದರೆ, ನೀನು ಈ ಕ್ಷಣ ನೀನು ಖುಷಿ. ನೀನು ಅಲ್ಲ, ಏನು ಖುಷಿಗೆ ಮಾನದಂಡ ಏನಿರುತ್ತೆ? ಯಶಸ್ಸ ಇಲ್ಲ, ಅದು ಯಾವುದೂ ಅಲ್ಲ. ಸೆಲ್ಫ್ ಕಂಟೆಂಟ್ಮೆಂಟ್, ತೃಪ್ತಿ ಮತ್ತು ಸಂತೃಪ್ತಿ, ತೃಪ್ತಿಯಾಗಿರೋದು. ಆ ತೃಪ್ತಿ ಹೆಂಗೆ ಬೇಕಾದ್ರೂ ಬರ್ಬೋದು ನನಗೆ. ಇದನ್ನು ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿರೋ ಮಟ್ಟಿಗೆ ರಿಯಲ್ ತೃಪ್ತಿ ಅಂತ ಒಬ್ಬ ಮನುಷ್ಯನಿಗೆ ರಿಯಲೈಸ್ ಆಗೋದು ಯಾವಾಗ ಅಂದರೆ, ಅವ್ನು ಅಂದ್ಕೊಂಡು ತಿನ್ನೋಕ್ಕಾಗಲ್ಲ ಗೊತ್ತಾ, ಅವತ್ತು ಗೊತ್ತಾಗುತ್ತೆ ಅವನಿಗೆ. ಅಂದರೆ ನಾನು ಅಂದ್ಕೊಂಡು ತಿನ್ನೋಕ್ಕಾಗಲ್ವಲ್ಲ ಗುರು ನನಗೆ. ಓಕೆ, ತಿನ್ನೋರ್ಗು ನಂಗೆ ಅದ್ರದ್ದು ಬೆಲೆ ಗೊತ್ತಿಲ್ಲ ನನಗೆ. ನಾಳೆ ಡಾಕ್ಟ್ರ್ ಹೇಳ್ತಾರೆ ನಾಳೆಯಿಂದ ಜಾಮೂನ್ ತಿನ್ನಬೇಡಿ ಅಂತ. ಓ ಬಿಡ್ತಲ್ಲ ಪಿಕ್ಚರ್ ಈಗ. ಹಂಗಾರೆ ಆರೋಗ್ಯವೇ ಭಾಗ್ಯ. ಹಾಂ, ಈಗ ರಿಯಲೈಸ್ ಆಯ್ತು ನನಗೆ. ನನ್ನ ಕೈಕಾಲೆಲ್ಲ ಚೆನ್ನಾಗಿದೆ, ನನಗೆ ಅದ್ರ ಬೆಲೆನೇ ಗೊತ್ತಿಲ್ಲ. ವೀಲಿಂಗ್ ಮಾಡ್ತೀನಿ, ಹೋಗ್ತೀನಿ, ಸ್ಕಿಡ್ ಎಲ್ಲ ಹೊಡಿತೀನಿ. ಒಂದು ಸಣ್ಣ ಯಾವುದೋ ಒಂದು ನನಗೆ ಹೇರ್ಲೈನ್ ಕ್ರ್ಯಾಕ್ ಆಯಿತು, ಕೂತ್ಕೊಂಡೆ 3 ತಿಂಗಳು. ಆವಾಗ ಕಾಲ್ದು ಬೆಲೆ ಗೊತ್ತಾಯಿತು, ಕೈದು ಬೆಲೆ ಗೊತ್ತಾಯಿತು, ನೋಡೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಣ್ಣು ಹೋಯ್ತು, ಒಂದು ಕಣ್ಣಿಲ್ಲ. ಆವಾಗ ಈ ಕಣ್ಣು ಬೆಲೆ ಗೊತ್ತಾಯಿತು. ಸೊ ಏನೆಲ್ಲ ಕೊಟ್ಟಿದ್ದಾನೆ ಆಲ್ರೆಡಿ ನಿನ್ನಲ್ಲಿದೆ, ನಿನಗೆ ಸ್ಯಾಟಿಸ್ಫೈ ಆಗೋಕ್ಕೆ ನಿನಗೆ ದಾರಿ ಆಗ್ತಾಯಿಲ್ಲ ನಿನಗೆ. ಅಂದರೆ ಅದು ನಿನ್ನ ಮನಸ್ಸಿನ ದೋಷ. ಅದು ಅದನ್ನು ನೀನು ಕಣ್ಣು ಹಿಡ್ಕೊಂಡ್ಬಿಟ್ರೆ ಯು ಆರ್ ಹ್ಯಾಪಿ ಅಲ್ವಾ. ಕೆಲವ್ರಿಗೆಲ್ಲ ಕೊಟ್ಟು ಎಲ್ಲರ ಜೊತೆ ಬೆರೆತು ಎಲ್ಲ. ಇವಾಗ ಯಾವುದೋ ಒಂದು ವೀಡಿಯೋ ನೋಡಿ, ಅದು ಯಾವುದಮ್ಮ 200-300 ನಾಯಿ ಸಾಕ್ತಾ ಇದ್ದಾರೆ. ಆ ನಾಯಿಗಳು, ಬೀದಿ ನಾಯಿಗಳ ಜೊತೆನೇ ಇದ್ದಾರೆ ಅವರು. ವೈ ಡೋಂಟ್ ಯು ಥಿಂಕ್ ದಟ್ ಈಸ್ ಅ ಸಕ್ಸಸ್? ಅದು ಸಕ್ಸಸ್ ಅಲ್ಲ ಅಂತ ನೀವು ಹೆಂಗೆ ಅಂತೀರಾ? ನಾನು ಹೇಳ್ತೀನಿ ಅದು ಸಕ್ಸಸ್ ಅಂತ. ಇನ್ಯಾರೋ ಚೆನ್ನಾಗಿದ್ದಾರೆ, ಅವ್ರದ್ದು ಎಷ್ಟೋ 25ನೇ ಮಾಡಿ ಮೇಲೆ ಹೆಲಿಪ್ಯಾಡು, ಅವ್ರ ಮನೆ ಮೇಲೆ ಹೆಲಿಪ್ಯಾಡ್ ಇದೆ, ಮನೆ ಆಚೆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಬಿಲ್ಡಿಂಗ್ ತುದಿವರೆಗೂ ಬಂದು ಸ್ವಿಮ್ ಮಾಡಿ ಹಿಂಗೆ ನೋಡಿ ವಾಪಸ್ ಹೋಗ್ತಾರೆ. ಗಾಜೆಲ್ಲ ಇದೆ, ಸೀ ಅಂತ ಹಿಂಗೆಲ್ಲ. ಅದು ಸಕ್ಸಸ್. ಅವ್ನು ಹ್ಯಾಪಿನಾ? ಹ್ಯಾಪಿ. ಇಲ್ಲ ಅವನಷ್ಟೆಲ್ಲ ಈಜ್ಬಿಟ್ಟು ಒಳಗಡೆ ಬಂದು ಮನೇಲಿ ಆಮೇಲೆ ಗೋಡೆ ಮೇಲೆ ನೋಡಿದಾಗ, ಅಯ್ಯೋ ಇದನ್ನೆಲ್ಲ ನೋಡೋಕೆ ನಾವು ಅಪ್ಪ ಇಲ್ವಲ್ಲ, ನಾವು ಅಪ್ಪ ಇದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಒಂದು ಪೆಗ್ ಆಗ್ದ ಅಂದರೆ ಅವನೇನು ಖುಷಿ ಇದ್ದಾನೆ? ಹೇಳಿದ್ದು ನಾನು, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ದಿಸ್ ನೋ ಸ್ಕೇಲ್ ಅಟ್ ಆಲ್ ಫಾರ್ ಹ್ಯಾಪಿನೆಸ್. ಬಟ್ ಅದೇ ಹೇಳೋದು, ತಿಂದನ್ನ ಜೀರ್ಣ ಆಗ್ತಿದ್ಯಾ ನೋಡು, ಮಲಗಿದ್ರೆ ನಿದ್ದೆ ಬರ್ತಿದ್ಯಾ ನೋಡು. ಇದೆರಡು ಬಂದರೆ ನೀನು ಕೋಟ್ಯಾಧೀಶ್ವರ. ತಿಂದನ್ನವೇ ಜೀರ್ಣ ಆಗಲ್ಲ ಕೆಲವ್ರಿಗೆ, ಅದಕ್ಕೆ ಒಂದು 10 ಮಾತ್ರೆ ತೊಗೊಂಡ್ರೆ ಅದು ಜೀರ್ಣ ಆಗೋದು. ಇವಾಗ ಮಲಗಿದ್ರೆ ನಿದ್ದೆ ಬರಲ್ಲ, ನಿದ್ದೆಗೆ ಒಂದಷ್ಟು ಔಷಧಿ ತೊಗೋಬೇಕು, ಮೂಗಿಗೇನೋ ಬಿಟ್ಕೋಬೇಕು. ಇದೆಲ್ಲ ಕಂಪೇರ್ ಮಾಡಿದಾಗ ಯಾವ ಸುಪ್ಪತ್ತಿಗೆ ಮೇಲೆ ಮಲಗಿದ್ಯಪ್ಪ ನೀನು, ಅದು ಯಾವ ಗೋಲ್ಡನ್ ಸ್ಪೂನಲ್ಲಿ ತಿಂತಾ ಇದೆಯಾ ಅಂತ ಕೇಳೋವಂಥದ್ದು ನಮ್ಮ ಗುರುಗಳು. ಸೊ ದಿಸ್ ಇಸ್ ಐ ಥಿಂಕ್ ದ ಪೀಸ್. ಲವ್ಲಿ. ನಿಮ್ಮ ಬಾಲ್ಯದ ದಿನಗಳಲ್ಲಿ ಬಹಳಷ್ಟು ನಟರನ್ನು ಭೇಟಿಯಾಗಿದ್ರಿ, ಅವರ ನಡೆಯೋದನ್ನು, ಅವರು ಡೈಲಾಗ್ ಹೇಳೋದನ್ನು ಎಲ್ಲ. ಈಗ ನಮ್ಮ ಗ್ರೀನ್ ಮೇಕಪ್ ರೂಮಿಂದ ಬರೋವಾಗಲೂ ಕೂಡ ಶಂಕರ್ ನಾಗ್ ಅವರ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ರಿ. ನಟರು ಮತ್ತು ಅವರಿಂದ ಕಲಿತ ಗುಣ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ, ಶಂಕರ್ ನಾಗ್ ಅವ್ರದ್ದು ಟ್ರಿಕ್ ಹೇಳಿದ್ರಿ. ನಾನು ಐ ವಾಂಟ್ ಟು ಟೆಲ್ ಯು ಟು ಟೆಲ್ ಇಟ್. ಯಾಕಂದರೆ ಎಲ್ಲ ಹೆಣ್ಮಕ್ಳು ಇದನ್ನು ಇಷ್ಟಪಡ್ತಾರೆ, ಗಂಡು ಮಕ್ಳು ಇಷ್ಟಪಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆ, ಏನಿಲ್ಲ, ಅವ್ರು ಏನು ಮಾಡ್ಕೊಂಬಿಡೋರಂತ ನಾನು ಕೇಳ್ಪಟ್ಟಿರೋದು. ಶೂಟಿಂಗು ಅವರು ಅಷ್ಟೇ. ಆಮೇಲೆ ಬಾಲಿವುಡ್ಡಲ್ಲಿ ರಿಷಿ ಕಪೂರ್ ಹಾಗೆ ಮಾಡೋರು. ಶಾರ್ಟ್ ರೆಡಿ, ಈಗ ಏನೋ ಸಡನ್ನಾಗಿ ಲೇಟಾಗಿ ಬಂದ್ವಿ ಶೂಟಿಂಗ್, ಗಡ್ಬಿಡಿ ಮೇಕಪ್ಗೆಲ್ಲ ಅವರು ಟೈಮೇ ಕೊಡ್ತಾರಲ್ಲಂತೆ ಶಂಕರ್ ನಾಗ್ ಸರ್. ಅವ್ರು ಸುಮ್ಮನೆ ಯಾವುದೋ ಒಂದು ಪಟ್ ಅಂತ ಹಿಂಗೆ ಒಂದು ಬ್ರಷ್ ಇದ್ದರೆ ಮಾಡ್ಕೊಂಡು ಹೋಗ್ಬಿಡೋದು. ಇಲ್ಲ ಅಂತಂದರೆ ಹಿಂಗೆ ಚೆನ್ನಾಗಿ ಕೆನ್ನೆ ಹಿಂಗೆ ಹಿಂಡ್ಕೊಂಬಿಡೋದು. ನೋಡಿ ಹಿಂಗೆ ಹಿಂಡ್ಕೊಂಡಿದ್ದ ತಕ್ಷಣ ಎಲ್ಲ ಬ್ಲಡ್ ಒಂದು ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಆಗಿ ನೋಡಿ ಮುಖ ಕೆಂಪು ಸ್ಟಾರ್ಟ್ ಆಗೋಯ್ತಾ. ಇನ್ನೇನು ಶಾರ್ಟ್ ರೆಡಿ, ಅಲ್ಲಿ ಲೈಟಿಂಗ್ ಎಲ್ಲ ರೆಡಿ ಅಂದ ತಕ್ಷಣ ಮುಖ ಹಿಂಗೆ ಚೆನ್ನಾಗಿ ಹಿಂಡ್ಕೊಂಬಿಡೋದು. ನಿಮ್ಗೇನಾಗುತ್ತೆ, ಒಂದು ಪಿಂಕಿಶ್ ಆಗುತ್ತೆ ಮುಖ. ಸಾಕು, ಆ ಶಾರ್ಟ್ ಆಗೋವರೆಗೂ ಸಾಕು, ಅದು ಸದ್ಯಕ್ಕೆ ಅದು ದಾಟ್ಲಿ. ಆಮೇಲೆಲ್ಲ ಫ್ರೇಮ್ ತೊಗೊಂಡೋಗಿ ನೆಕ್ಸ್ಟ್ ಚೇಂಜ್ ಮಾಡೋಳ ಮೇಕಪ್ ಮಾಡ್ಕೊಳ್ಳೋಣ. ಈಗ ದಾಟಿದ್ನ ನಾನು, ನನಗೆ ಸಾಕು. ಸೊ ಇದೆಲ್ಲ ಹ್ಯಾಕ್ಸ್, ಇದು ಈ ಥರದ್ದು ಇರ್ಬೋದು. ಆಮೇಲೆ ನಾನು ಇರೋದು ಹೇಳಬೇಕು, ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದರಿಂದ ನಾನು ಅವಾಗ ಅವ್ರನ್ನ ನೋಡ್ತಾ ಇದ್ದೆ, ಅವರಿಂದ ತುಂಬ ಏನೋ ಕಲ್ತ್ಬಿಟ್ಟೆ. ಅದೆಲ್ಲ ಸುಳ್ಳು. ಆ್ಯಕ್ಚುಲಿ
ಅವರ ಇದ್ದಿದ್ದ ಸಮಯವನ್ನು ಕಳೆದಿದ್ನೆಲ್ಲ ನನ್ನ ಮೆಮೊರಿ ಇರೋದ್ರಿಂದ ಈಗ ರಿವೈಂಡ್ ಮಾಡಿಕೊಂಡ್ರೆ, ಈಗ ನಾನು ರಿವೈಂಡ್ ಮಾಡಿಕೊಂಡ್ರೆ ಅದೆಲ್ಲ ನನಗೆ ಪಾಠವಾಗಿದೆ. ಅಂದರೆ ಹೇಗೆ ಅಂಥ ಅಣ್ಣವರು ಅಷ್ಟು ಹಿಮಾಲಯ ಪರ್ವತ ಆಗಿ ಅವ್ರು ಹೌ ಹಿ ಕುಡ್ ಟೆಲ್ ದಟ್ ನಾನು ನಿನ್ನ ಅಭಿಮಾನಿಯಪ್ಪ, ಹೇಗೆ ಹೇಳೋಕ್ಕೆ ಸಾಧ್ಯ ಆಯಿತು ಅವರಿಂದ ಅಂತ. ಈ ಜೀವನ ಚಿತ್ರ ಶೂಟಿಂಗ್ ನಡೀತಾ ಇರುತ್ತೆ, ನಾವು ಅಲ್ಲಿ ನೋಡೋಕೆ ಹೋಗ್ತೀವಿ, ಅವ್ರೊಂದು ಸೀನ್ ಆಗುತ್ತೆ, ಅದಾದ ತಕ್ಷಣ ಅಂಕಲ್ ನಾನು ಇದು ಮಾಡಿ ತೋರಿಸ್ಲಾ ಅಂತೀನಿ, ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಹೌದಾ, ಈಗ ನಾವು ಮಾಡಿದ್ದ ಮಾಡು ಅಂತಾರೆ. ನಾನು ಮಾಡಿಬಿಡ್ತೀನಿ, ಅಲ್ಲೇ ಡೈಲಾಗ್ ಹೇಳ್ತೀನಿ. ತಕ್ಷಣ ಅವ್ರನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಮಧ್ಯಾಹ್ನ ಲಂಚ್, ಅದು ಪ್ರೆಸ್ ಮೀಟ್ ಎಲ್ಲ, ಪ್ರೆಸ್ ಎಲ್ಲ ಕೂತಿದೆ ಅವಾಗ ಬೇರೆ ಸೋಷಿಯಲ್ ಮೀಡಿಯಾ ಇಲ್ಲ, ಪ್ರೆಸ್ಸೇ ಲೆಕ್ಕ. ಅವಾಗ ಎಲ್ಲರೂ ಮುಂದೆ ಅಷ್ಟು ಮುಗ್ಧವಾಗಿ, ಅಷ್ಟು ಕ್ಲಾರಿಟಿಯಿಂದ ಅಷ್ಟು ಸಕ್ಸಸ್ ಮಾಡಿದಂಥ ವ್ಯಕ್ತಿ ಹೇಗೆ ಹೇಳೋಕ್ಕೆ ಸಾಧ್ಯ? ನನಗೂ ಪ್ರಶ್ನೆ ಆಗುವಂಥದ್ದು. ಯಾಕೆ ಈಗ ಶಾರ್ಟ್ ಕಟ್ ಅಂದ ತಕ್ಷಣ ಅಣ್ಣವ್ರು ಆಚೆ ಬರ್ತಾ ಇದ್ದಂಗೆ ಜನ ಮುತ್ಕೊತಾರೆ. ನಾನು ಬೇರೆ ಚಿಕ್ಕ ಹುಡುಗ ಕಳೆದೋಗ್ಬೋದಾಗಿತ್ತು ನನ್ನ ಜಾತ್ರೆಯಲ್ಲಿ, ಅವ್ರು ತಿರ್ಗ ಕುತ್ಕೊಂಡು ಅವ್ರು ಪ್ರೆಸ್ ಮೀಟ್ ಮುಗಿಬೋದಾಗಿತ್ತು. ಅಷ್ಟ್ರ ಮಧ್ಯೆ ಎಲ್ಲರೂ ಆ ಹುಡುಗನ ಕರೀರಿ ಇಲ್ಲಿ ಅಂತ ಕರೆದು ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಹೇಳೋ ಅಂಥ ಒಂದು ದೊಡ್ಡ ಗುಣ ಇದೆಯಲ್ಲ, ಅದನ್ನು ಕಲಿಬೇಕು ಅಂತ ಅನಿಸುತ್ತೆ ಅಣ್ಣವ್ರಂತ ನೋಡಿದಾಗ. ವಿಷ್ಣು ಸರ್ ಅಂತ ಬಂದಾಗ ಅವರಲ್ಲೂ ಈ ಎಲ್ಲ ಗುಣಗಳು ಇದು. ನಾನು ಜ್ಯೇಷ್ಠ ಲೆಕ್ಕಕ್ಕೆ ಹೇಳ್ತೀನಿ, ನಾನು ಇವಾಗ ಟೀನೇಜಲ್ಲಿದ್ದೀನಿ. ಅದೊಂದು ಸೀನ್ ಇದೆ, ಅದು ಯಾರಿಗೂ ಅದು ನಿಮಗೆ ನೋಡ್ರೆ ಗೊತ್ತಾಗಲ್ಲ, ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ನನ್ನ ಕೈ ಅವ್ರು ಹಿಡ್ಕೊಂಡು ಹಿಂಗೆ ಎಳ್ಕೊಂಬಂದು ನಾನು ಬಂದು ನಿಂತ್ಕೊತಾ ಇದ್ದ ಪೊಸಿಷನ್ ಯಾವ ಥರ ಇತ್ತು ಅಂದರೆ, ನಾನು ಕ್ಯಾಮ್ರಾಗೂ ಅನ್ಫೇವರ್ ಆಗಿಬಿಡ್ತೀನಿ, ಲೈಟು ನನಗೆ ಸಿಗಲ್ಲ ಅನ್ನೋ ಜಾಗಕ್ಕೆ ನಾನು ಹೋಗ್ತಾ ಇದ್ದೆ. ಅದು ಅವ್ರಿಗೆ ಗೊತ್ತಾಯಿತು, ಇವನು ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ. ನನ್ನ ಎಳ್ಕೊಂಬರೋ ಥರ ಮಾಡಿ ಕೈ ಹಿಂಗೆ ಡೈವರ್ಟ್ ಮಾಡೋರು, ನನಗೆ ಹಿಂಗೆ ಮಾಡಿದ್ರು. ಅದು ನನಗೆ ಗೊತ್ತಾಗುತ್ತಲ್ಲ ಒಳಗಡೆ ಮಾಡೋದು. ಸೊ ಏನಕ್ಕಿದು ಅಂತಂದರೆ ಆಮೇಲೆ ರಿಯಲೈಸ್ ಆಯ್ತು ನಂಗೆ, ಓಕೆ ಟ್ರಾಲಿ ಹಿಂಗೆ ಬರ್ತಾ ಇದೆ, ನಾನು ಫೇವರ್ ನಿಲ್ಲಿಸ್ತಾ ಇದ್ದಾರೆ ಅವರು ಅಂತ. ಅವರು ಆ್ಯಕ್ಟ್ ಮಾಡೋದ್ರ ಜೊತೆಗೆ ಸಹ ಕಲಾವಿದರ ಬಗ್ಗೆ ಥಿಂಕ್ ಮಾಡಿ ಒಂದು ಕ್ಯಾಮ್ರಾ ಫೇವರ್ ನಿಲ್ಲಿಸೋ ಗುಣ ಇದೆಯಲ್ಲ, ಇದನ್ನು ನಾನು ಅವರಿಂದ ಕಲಿತೆ ಅಂತ ಅನ್ಬೋದು. ಅಂಬರೀಷ್ ಸರ್ ಅಂತೂ ರಿಯಲ್ ಹ್ಯೂಮನ್ ಬೀಯಿಂಗ್, ಒಂದು ಆ ಒಂದು ಹಾರ್ಟ್, ಆ ಹೃದಯ ಶ್ರೀಮಂತಿಕೆ, ಅವರ ಮನೆ ಶ್ರೀಮಂತಿಕೆ ಅದೆಲ್ಲ ಒಂದು ಕಡೆ ಆದರೆ, ಹೃದಯ ಶ್ರೀಮಂತಿಕೆ ಅದಕ್ಕೆ ಭಗವಂತ ಅವ್ರಿಗೆಲ್ಲ ಕೊಟ್ಟನೇನೋ ಅಂತ ಅನಿಸುತ್ತೆ ಒಂದು ಕಡೆ ಹೇಳಬೇಕು ಅಂತಂದರೆ. ಅದನ್ನು ಮತ್ತು ಸೇಮ್ ವಿತ್ ರವಿಚಂದ್ರನ್ ಸರ್. ಸೊ ಟ್ರೀಟಿಂಗ್ ಎವ್ರಿಬಡಿ ಈಕ್ವಲಿ, ಊಟದಲ್ಲಿರ್ಬೋದು, ಆಮೇಲೆ ಕೆಲಸದ ಮೇಲೆ ಅವ್ರಿಗಿರೋವಂಥ ಒಂದು ಆಸಕ್ತಿ, ಕೋ ಆರ್ಟಿಸ್ಟು, ಕಂಟೆಂಟ್ ಮೇಲೆ ಅವರು ತಲೆ ಕೆಡಿಸ್ಕೊಳ್ಳೋ ಅಂಥದ್ದು, ಪ್ಯಾಷನ್ನು. ಈಗ ಮೊನ್ನೆ ಅವ್ರ ಬರ್ಡೇ ಆಯಿತು, 65 ಟರ್ನ. ನಂಗೆ ದೇವರಾಣೆ ಅವರಷ್ಟು ಪ್ಯಾಷನ್ ಇಲ್ಲ. ನಂಗೆ ದೇವರಾಣೆ ಅಷ್ಟೆಲ್ಲ ನಾನು ಕಳೆದೋಗಕ್ಕೆ ಸಾಧ್ಯವೇ ಇಲ್ಲ, ನಂಗೆ ಚಾನ್ಸೇ ಇಲ್ಲ. ಬಟ್ ಅವ್ರು ಇದ್ದಾರೆ, ಅಷ್ಟು ಜೋಶಲ್ಲಿದ್ದಾರೆ. ನಂಗೆ ಆ ಜೋಶ್ ಇಲ್ಲಪ್ಪ, ನಾನು ಓಪನ್ ಆಗಿ ಹೇಳ್ತೀನಿ. ಸಿನಿಮಾ ಇಷ್ಟಪಡ್ತೀನಿ, ಅದೆಲ್ಲ ಬೇರೆ ಪ್ರಶ್ನೆ. ಬಟ್ ಇವ್ರ ರೇಂಜ್ಗೆ ನಾನು ಐ ಥಿಂಕ್ ಇನ್ನೊಬ್ಬರನ್ನ ಸದ್ಯದ ಮಟ್ಟದಲ್ಲಿ ನನ್ನ ಕಾಲಘಟ್ಟದಲ್ಲಿ ನಾನು ನೋಡಿರಲಿಲ್ಲ. ಅವ್ರಿರ್ಬೋದು. ಶಂಕರ್ನಾಗ್ ಸರ್ದು ಈಗಲೇ ಹೇಳಿದೆ ನಾನು. ಅನಂತ್ನಾಗ್ ಸರ್ ಬಂದಾಗ ಪಂಕ್ಚುಯಾಲಿಟಿ, ಆಮೇಲೆ ಈ ನೆವರ್ ಲೈಕ್ಸ್ ಯಾರೋ ಒಂದು ಅವ್ರಿಗೆ ತುಂಬ ಛತ್ರಿ ಹಿಡಿಯೋದು ಒಂಥರ, ಸುಮ್ಮನೆ ಬಕೆಟ್ ಹಿಡಿಯೋದು ಅಂತ ನಮ್ಮ ಲ್ಯಾಂಗ್ವೇಜ್ ಹೇಳ್ತಾರೆ, ಅದೆಲ್ಲ ಇಷ್ಟಪಡಲ್ಲ ಅವರು. ನೀನು ಐರನ್ ಮಾಡಿದ್ಯಾ, ಅಲ್ಲಿ ಹಾಕ್ಬಿಟ್ಟು ಹೋಗಿ ಅಷ್ಟೇ, ನಾನು ಹಾಕ್ಕೊತೀನಿ, ಅದೇನು ಬಂದು ನೀನು ನನಗೆ ಹಿಡ್ಕೊಳ್ಳೋದು, ನನ್ನ ಪ್ಯಾಂಟ್ ಹಾಕ್ಬೇಕಾದ್ರೆ ನೀನೇ ನಿಂಗೆ ಹಿಡ್ಕೊಳ್ಳೋದು, ನಾನು ಹಾಕ್ಕೊತೀನಿ ಕೊಡು ಅನ್ನೋ ಥರದಲ್ಲಿರ್ಬೋದು. ಆಮೇಲೆ ವಾಟ್ ಎವರ್ ಆ ಥರದ್ದೊಂದು ಶಿಸ್ತು ಕೆಲಸದಲ್ಲಿ. ಸೊ ಹಾಗಾಗಿ ನನಗೆ ಇವರೆಲ್ಲ ಕಣ್ಣಿಂದ ವಾಕಿಂಗ್ ಯೂನಿವರ್ಸಿಟಿ ನೋಡಿ ಕಲ್ತಿದ್ದೆ. ಅಶ್ವಥ್ ಅಂಕಲ್ಲು, ನಾನು ಹೇಳ್ತಾ ಹೋದ್ರೆ ನಾನು ಅದೇ ಹೇಳ್ತೀನಲ್ಲ, ಬಾಲಣ್ಣವ್ರ ಜೊತೆನೂ ವರ್ಕ್ ಮಾಡೋವಂಥ ಅವಕಾಶ ಸಿಕ್ಕಿದ್ದು ನನಗೆ, ಅಶ್ವಥ್ ಅಂಕಲ್ ಜೊತೆನೂ ವರ್ಕ್ ಮಾಡಿದ್ದೀನಿ. ಸೊ ಇವ್ರನ್ನೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದಿಂದ ಒಂದು ಕ್ವಾಲಿಟಿ ಇವರಲ್ಲೆಲ್ಲ ಇದ್ದಿದ್ದೇನು ಬೇಸಿಕಲಿ ಅಂತಂದರೆ, ಎಲ್ಲರೂ ಕಲೆನ ಅಷ್ಟು ಪ್ರೀತಿಸೋರು, ಆರಾಧಿಸೋರು, ಅದನ್ನು ಪೂಜಿಸೋರು, ಕೆಲಸನ ದೇವರು ಅಂತ ನೋಡೋರು. ಸಕ್ಸಸ್ಸು, ರೆಕಗ್ನೇಷನು, ದುಡ್ಡು ಅದೆಲ್ಲ ಬಿಡಿ, ಅದೆಲ್ಲ ನೆಕ್ಸ್ಟ್. ಅದ್ರ ಜೊತೆಗೆ ಇದನ್ನು ಒಂದು ನಮ್ಮೆಲ್ಲ ಒಂದಿದೆ ಮೇಡಮ್, ಅಂದರೆ ಮೇಕಪ್ ಕೂರ್ಬೇಕಂದ್ರೆ ಹಿಂಗೆ ದಡಕ್ಕಂತ ಒಂದು ದಿವಸ ನಾನು ಬಂದು ಕೂತ್ಕೊಳ್ಳೋಕೆ ಬಂದೆ. ಆಗೊಬ್ರು ಮೇಕಪ್ ಮ್ಯಾನ್ ಹೇಳ್ಕೊಟ್ರು ನನಗೆ, ಹಂಗಲ್ಲಪ್ಪ ಎಲ್ಲ ದೊಡ್ಡ ಆರ್ಟಿಸ್ಟಿಂದ ಹಿಡಿದು ಹಿಂಗೆ ಪ್ರದಕ್ಷಿಣೆ ಬರ್ತಾರೆ, ಈ ಕಡೆಯಿಂದ ಬಂದು ಕೂತ್ಕೊತಾರೆ. ಹೇಗೆ ದೇವ್ರಿಗೆ ನಾವು ಒಂದು ಪ್ರದಕ್ಷಿಣೆ ಹಾಕಿ ಬರ್ತೀವೋ ಆ ಥರ ಇದು ನಿನಗೆ ಅದು ಪ್ರದಕ್ಷಿಣೆ ಅಂತ. ಹಾಗೆ ಅವರಿಂದ ಒಂದು ಕಲಿತೆ ನಾನು. ಸೊ ಹೀಗೆ ರೆಡಿಯಾಗಿರೋದು ನಮ್ಮದು ಬ್ರೈನು ಮೋಲ್ಡೆಲ್ಲ. ಹಾಗಾಗಿ ನಮಗೇನಾಗುತ್ತೆ, ಈಗ ನೀವು ಹೇಳಿದ್ರಲ್ಲ ಎಲ್ಲಿಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಏನಕ್ಕೆ ಬಿಟ್ಟು ಹೋಗ್ತೀವಿ, ಆ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲ ಅದು ಇಲ್ಲಿ ಕಾಣದೇ ಇದ್ದಾಗ, ಅದು ಇನ್ನೊಂಥರ ಗೊತ್ತಾಗದೇ ಇದ್ದಾಗ ನಮಗದು ವರ್ಕೌಟ್ ಆಗಲ್ಲ. ಒಂದು ಸ್ವಲ್ಪ ನಮ್ಮದೇ ಬೆಟ್ರಪ್ಪ, ನಾವು ಇದು ಮಾಡೋದಕ್ಕಿಂತ ಮಾಡದೇ ಇರೋದು ಬೆಟ್ರ್ ಅನ್ನೋ ಥರದ್ದು ಒಂದು ಸಲ ಮೈಂಡ್ ಸೆಟ್ ಹೋಗ್ಬಿಡುತ್ತೆ. ಈಗಿನ ಟ್ರೆಂಡಲ್ಲಿ ಒಂದು ಪದ ತುಂಬ ಫೇಮಸ್ ಇದೆ, ಫೇಮಸ್ಸಿಗಿಂತ ಜಾಸ್ತಿ ವೈರಲ್ ಇದೆ, ಡಿಪ್ರೆಷನ್ನು ಅಂತ. ಕಾಡಿದ್ದಿದೆಯಾ ನಿಮ್ಮನ್ನು ಯಾವತ್ತಾದರೂ, ಯಾವ ಸನ್ನಿವೇಶದಲ್ಲಾದರೂ? ಅದರಿಂದ ಹೊರಗೆ ಹೆಂಗೆ ಬರ್ತೀರಿ? ಡಿಪ್ರೆಷನ್ ಅನ್ನೋದು ಎಲ್ಲರಿಗೂ ಕಾಡುತ್ತೆ, ಎಲ್ಲರಿಗೂ ತಕ್ಕ ಮಟ್ಟದಲ್ಲಿ ಯಾವಾಗಲೂ ಇರುತ್ತೆ. ಅದು ಬಿಟ್ಟು ಹೋಗದೆ ಇರೋದು. ಅದು ಡಿಪ್ರೆಷನ್ನು ಬಿಟ್ಟೋಗಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದ್ರ ಜೊತೆ ಯು ಕ್ಯಾನ್ ಟ್ರಾವೆಲ್. ಆವಾಗ ನಾವು ಅರ್ಥ ಮಾಡ್ಕೋಬೇಕು ಈ ಡಿಪ್ರೆಷನ್ಗೆ ಕಾರಣ ಏನು ಅಂತ ಹುಡುಕ್ಬೇಕು. ಫಸ್ಟ್ ಆಫ್ ಆಲ್ ಕಾರಣ ಏನು, ಡಿಪ್ರೆಷನ್ ಏನಕ್ಕೆ ಬರುತ್ತೆ ಹೇಳಿ? ಸುಮ್ಮನೆ ನನಗೆ ಕೇಳಿ. ಅನ್ಕೊಂಡಿದ್ದ ಆಗದೆ ಇದ್ದಾಗ ಅನ್ಕೊಂಡಿದ್ರಲ್ಲಿ ತಪ್ಪಿದೆ ಹಂಗಾರೆ? ಇಲ್ಲ.
ಅನ್ಕೊಳ್ಳೋದ್ರಲ್ಲಿ ತಪ್ಪಿದೆ ಫಸ್ಟ್ ಆಫ್ ಆಲ್. ನೀವು ಅನ್ಕೊಳ್ಳೋದ್ರಲ್ಲಿ ನೀವೇನು ಅನ್ಕೋತಾ ಇದ್ದೀರಾ, ಏನು ಅನ್ಕೋತಾ ಇದ್ದೀರಾ ಈಗ ಯಾರೋ ಒಬ್ರು ಏನೋ ಅನ್ಕೊಂಡಿರ್ತಾರೆ, ಏನು ಅನ್ಕೊಳ್ಳೋದು ಏನಿದೆ, ಏನೋ ಆಗಬೇಕು ಅನ್ಕೊಂಡಿರ್ತಾರೆ, ಅದು ಆಗೋದಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಅಲ್ಲೊಂದು ಯಾರ್ಡ್ ಸ್ಟಿಕ್ ಇದೆ, ಅಲ್ಲೊಂದು ಮೆಜರ್ಮೆಂಟ್ ಇದೆ. ಅದಕ್ಕೆ ಗಾಂಧೀಜಿ ತುಂಬ ಒಂದು ಒಳ್ಳೆ ಮಾತು ಹೇಳಿದ್ದಾರೆ, ದೆರ್ ಈಸ್ ಎವ್ರಿಥಿಂಗ್ ಅವೈಲಬಲ್ ಫಾರ್ ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಫಾರ್ ದೇರ್ ನೀಡ್ ಬಟ್ ನಾಟ್ ಫಾರ್ ದೇರ್ ಗ್ರೀಡ್ ಅಂತ. ನಿನ್ನ ಅವಶ್ಯಕತೆಗೆ ನೀನು ಕುಂದಿಟ್ಟಿದ್ದಾನ ದೇವರು, ಅವಾಗ ನೀನು ಡಿಪ್ರೆಷನ್ಗೆ ಹೋಗು. ನಿನ್ನ ಡಿಪ್ರೆಷನ್ ಎಲ್ಲ ನಿನ್ನ ಹತ್ರ ಫೋನ್ ಇಲ್ಲ ಅಂತಲ್ಲ, ನಿನ್ನ ಹತ್ರ ಐಫೋನ್ ಇಲ್ಲ ಅಂತ ಡಿಪ್ರೆಷನ್ನು. ರೈಟ್, ಐಫೋನ್ 15 ಇದ್ರೂ ತಾಳಿಯಲ್ಲ ನಿನಗೆ, 17 ಬೇಕು, ಪ್ರೋ ಮ್ಯಾಕ್ಸ್. ಪ್ರೋ ಮ್ಯಾಕ್ಸ್ ಬೇಕು. ಅದಕ್ಕೆ ನೀನು ಡಿಪ್ರೆಷನ್ಗೆ ಹೋಗೋದು. ಯಾಕೆ 15ನಲ್ಲಿರು ನೀನು, ಯಾಕೆ ಬರೋದು ಡಿಪ್ರೆಷನ್ನು? ಐ ಆಮ್ ಟಾಕಿಂಗ್ ಅಬೌಟ್ ದ ಲಾರ್ಜರ್ ಆಸ್ಪೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.